ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀ ಕಂಠಿಕಾರ ಅವರೇ, ರಮೇಶ್ ಕಂಠಿಕಾರ ಅವರೇ, ಶಂಕರಗಾರ್ ಅವರೇ, ಭೀಮರಾಜ್ ಪ್ರಸಾದ್ ಅವರೇ ಹಾಗೂ ನಮ್ಮ ಮಲ್ಲುವನ್ನ ನಮ್ಮ ಚಿಕ್ಕಮಗಳೂರ APMC ನಿರ್ದೇಶಕರಾಗಿರ್ತಕ್ಕಂಥ ಮಲ್ಲು ಅವರೇ, ಇಲ್ಲಿ ಸೇರುವ ನಮ್ಮ ದುಂಡು ಅವರೇ, ಪತ್ರಿಕಾ ಮಾಧ್ಯಮದ ಅವರು ಎಲ್ಲ ಇಲ್ಲಿ ಸೇರಿರುವಂತ ರೈತ ಬಂಧುಗಳೇ, ಇವತ್ತು ರಾಜ್ಯಾರ್ಥಿ ರೈತರ ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಲೆಗೆ 3,500 ನಿಗದಿ ಆಗಬೇಕಂತುಕೊಂಡು ಇವತ್ತು ಅತಿಯಲ್ಲಿ ಬಿಜಾಪುರದಲ್ಲಿ ರಾಜ್ಯದಂತೆ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಲಕ್ಷಾಂತರ ಜನರು ಸರ್ಕಾರವನ್ನ ಗಮನ ಸೆಳೆತಕ್ಕಂಥ ಹೋರಾಟವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇಂಡಿಯಲ್ಲಿ ರೈತ ಬಂಧುಗಳು ನಾವು ಇವತ್ತು ವಿಚಾರ ಮಾಡಬೇಕಾಗ್ತದೆ. ಮಳೆಯಾಗಿ ಸಂಪೂರ್ಣ ಬೆಳೆ ಎಲ್ಲ ಹಾಳಾಗಿ ಇನ್ನೇನು ಕಬ್ಬಿನ ಬೆಲೆ ಅದನ್ನು ಬಂದಿತ್ತಪ್ಪ ತಿಳ್ಕೊಂಡು ನಮ್ಮ ರೈತರನ್ನೆಲ್ಲ ಇವತ್ತು ಸಂತೋಷವಾಗಿದ್ದೆವು. ಆದ್ರೆ ಸರ್ಕಾರ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲ ಉತ್ತರ ಕರ್ನಾಟಕದಲ್ಲಿ ಇವತ್ತು ಯಾವ ರೇಟನ್ನು ನಿಗದಿ ಮಾಡದೆ ಕಾರ್ಖಾನೆಗಳನ್ನು ಪ್ರಾರಂಭಿಸುವಂತ ಉದ್ದೇಶ ಇರ್ತಿದೆ. ಅದಕ್ಕಾಗಿ ಇಡೀ ರಾಜ್ಯದಂತ ರೈತರು ಕಾರ್ಖಾನೆಗಳನ್ನು ಬಂದ್ ಮಾಡುವ ಮೂಲಕ ನಮ್ಮ ರೈತರ ಬೆಳೆದಿರ್ತಕ್ಕಂಥ ಬೆಳೆಗೆ 3,500 ನಿಗದಿ ಮಾಡಿ ಕಾರ್ಖಾನೆಗಳ ಪ್ರಾರಂಭಿಸಬೇಕಂತಕೊಂಡು ಇವತ್ತು ಹೋರಾಟವನ್ನ ಪ್ರಾರಂಭಿಸಿದ ಬಂದರೆ ಎಲ್ಲಿವರೆಗೆ ಅಗತ್ಯ ವಿಚಾರಗಳು ಬಂದು ನಮ್ಮ ಹೋರಾಟಕ್ಕೆ ನಾವು ನಿಗದಿ ಮಾಡಿದೆವು 3,500 ನೀವು ಕಾರ್ಖಾನೆ ಬರಲಿಕ್ಕೆ ಅನುಮೋದನೆ ಕೂಡ ನಮ್ಮ ರೈತರಿಗೆ ಬಂದು ಹೇಳಿದಾಗ ಇವತ್ತು ಹೋರಾಟವನ್ನು ಕೈ ಬಿಡ್ತೇವೆ. ಅಲ್ಲಿವರೆಗೆ ನಾವು ಹೋರಾಟವನ್ನು ಕೈ ಬಿಡುವುದಿಲ್ಲ. ಇವತ್ತು ನಮ್ಮ ಸರ್ಕಾರ ನಮ್ಮನ್ನು ಜೈಲಿಗೆ ಹಾಕೋದು ಸರಿ, ಕಲ್ಲಿಗೆ ಹಾಕೋದು ಸರಿ, ಯಾವ ಮಾರ್ಗದಲ್ಲಿ ಬಂದರೂ ಕೂಡ ನಾವು ಯಾವ ತ್ಯಾಗಕ್ಕೂ ನೋಡೋದಿಲ್ಲ. ಇದು ಯಾರಿಗಾಗಿ ನಡೆದಿರ್ತಕ್ಕಂಥ ಹೋರಾಟ, ಈ ಭಾಗದ ರೈತರಿಗೆ, ದೇಶ ಕಣ್ಣಾಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಹೋರಾಟ ಬಂಧುಗಳೇ. ಇವತ್ತು ನೋಡಿ ಮುಂಗಾರಿ ಸಂಪೂರ್ಣವಾಗಿ ತೊಗರಿ ಎಲ್ಲ ಹಾಳಾಗೋಗಿದೆ, ಹತ್ತಿ ಬೆಳೆ ಹಾಳಾಗೋಗಿದೆ. ಇವತ್ತು ಮುಂಗಾರಿ ಸಂಪೂರ್ಣವಾಗಿ ಹಾಳಾಗಿ ಅರ್ಧಂಬರ್ಧ ಕಬ್ಬಿದ್ರು ಕೂಡ ಕಬ್ಬಿಗೆ ನಿಗದಿ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕೆಲ್ಲ ಬಂಧುಗಳೇ. ನಾವು ಹಾಕ್ತೇವೆ ಸರ್ಕಾರಕ್ಕೆ. ಇವತ್ತು ಬೆಳಗಾವಿಯಲ್ಲಿ ಲಕ್ಷಾಂತರ ಜನ ಹಾವೇಗಳನ್ನು ಬಂದ್ ಮಾಡಿ 3 ದಿನಗಟ್ಟಲೆ ರಸ್ತೆ ಮೇಲೆ ಇವತ್ತು ಹೋರಾಟ ಮಾಡ್ತಾರೆ. ನಮ್ಮ ತಾಲೂಕಿನ ರೈತರಿಗೆ ಏನಾಗಿದೆ ನಾನು ಕೇಳ್ತೀನಿ ಬಂಧುಗಳೇ, ಎಷ್ಟು ಜನ ಮೌನವಾಗಿರ್ತೀರಿ, ಎಷ್ಟು ಅನ್ಯಾಯವನ್ನು ಸೆಲ್ಕೊಂಡಿರ್ತೀರಿ, ನಿಮ್ಮಲ್ಲಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇಲ್ವಾ? ನೀವು ಹೋರಾಟ ಮಾಡದಿದ್ದರೆ ಇವತ್ತು ಆಗ್ತಕ್ಕಂಥ ಸರ್ಕಾರ, ಆಗ್ತಕ್ಕಂಥ ರಾಜಕಾರಣಿಗಳು ನಮ್ಮನ್ನು ಲೂಟಿ ಮಾಡಿ ಮೋಸ ಮಾಡಿ ಇವತ್ತು ಶ್ರೀಮಂತ ಸುಖ ಸಿಂಪತ್ತಿಯಲ್ಲಿ ಕಾಲ ಕಳಿತಾರೆ ಬಂದರೆ ಅಲ್ಲಿವರೆಗೆ ನಾವು ಬಿಡುವುದಿಲ್ಲ. ನಮ್ಮ ಹಕ್ಕಿಗಾಗಿ ಇವತ್ತು ಹೋರಾಟವನ್ನು ಮಾಡ್ತೇವೆ. ಈಗ ಕೆಲವೇ ನಿಮಿಷಗಳಲ್ಲಿ ಇವತ್ತು ಅನೇಕ ಸಂಘಟನೆಗಳು ಇವತ್ತು ರಕ್ಷಣಾ ಸಂಘಟನೆ ಆಗಿರ್ಬೋದು, ರಕ್ಷಣಾ ವೇದಿಕೆ ಆಗಿರ್ಬೋದು, ವಕೀಲರ ಸಂಘಟನೆಗಳಾಗಿರ್ಬೋದು, ಪ್ರಗತಿಪರ ಸಂಘಟನೆಗಳಾಗಿದ್ರು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಬಂದವರೇ. ಇನ್ನು ಕೆಲವು ಹೊತ್ತಿನಲ್ಲಿ ನಾವು ರಸ್ತೆ ಪರಿಚಯವನ್ನು ಮಾಡ್ತೇವೆ. ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಿರ್ಬೋದು, ದಂಡಾಧಿಕಾರಿಗಳಾಗಿರ್ಬೋದು, ಕೂಡಲೇ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ರೈತರ ಕೂಗಿಗೆ ಸ್ಪಂದನೆ ಮಾಡಬೇಕಂತಕೊಂಡು ಒತ್ತಾಯವನ್ನು ಮಾಡ್ತೇವೆ ಬಂದವರೇ. 12 ತಿಂಗಳವರೆಗೆ ಮಕ್ಕಳನ್ನು ಸಾಕಿದಾಗಿ ನಾವು ಕಬ್ಬನ್ನು ಸಾಕಿದ್ದೇವೆ, ಗೊಬ್ಬರವನ್ನು ಹಾಕಿದ್ದೇವೆ, ಹಡಗು ರಾತ್ರಿ ಕರೆಂಟ್ ಇಲ್ಲದೆ ಹಾವು ಚೇಳ ಕಳ್ಕೊಂಡಿವೆ. ನಾವು ನಮ್ಮ ರೈತರ ಪ್ರಾಣ ಕಳ್ಕೊಂಡಿದ್ದಾರೆ ಬಂದರೆ ನಮ್ಮ ರೈತರಿಗೆ ಬೆಲೆ ಇಲ್ಲ, ನಮ್ಮ ಸಾವಿಗೆ ಬೆಲೆ ಇಲ್ಲ. ಆ ಬೆಲೆಯನ್ನ ಇವತ್ತು ಕಟ್ಟವ ಅಳತು ಸರ್ಕಾರಕ್ಕಿಲ್ಲ. ಅದಕ್ಕಾಗಿ ನಮ್ಮ ರೈತ ಸಂಘಟನೆಗಳು ಹೋರಾಟವ ಮಾಡುವ ಮೂಲಕ ಸರ್ಕಾರವನ್ನು ಕಣ್ತರಿಸಬೇಕಾಗಿದೆ. ಅದಕ್ಕಾಗಿ ಇನ್ನ ನಮ್ಮ ರೈತ ಸಂಘಟನೆಗಳ ಅನೇಕ ನಾಯಕರುಗಳು ಕೂಡ ಮಾತಾಡ್ತಾರೆ. ಮಾತಾಡ್ತಿದ್ದ ಮುಂಚೆ ನಮ್ಮ ಸಂಬಂಧಪಟ್ಟಂತ 3 ದಿನಗಳವರೆಗೆ ಇಲ್ಲಿ ರೈತರ ಬಸವ ರೂಪದಲ್ಲಿ ಸತ್ಯಾಗ್ರಹ ಮಾಡ್ತಾರೆ ಬಂದವರು. ಅದಕ್ಕಾಗಿ ಈ ಹೋರಾಟವನ್ನು ಅನೇಕ ಸಂಘಟನೆಗಳು, ವ್ಯಾಪಾರಸ್ಥ ಬಂಧುಗಳು ಮತ್ತು ಬೆಂಬಲ ಕೊಡಬೇಕು. ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತಕೊಂಡು ನಮ್ಮ ರೈತ ಸಂಘಟನೆಗಳ ಮುಖಂಡರಾಗಿರ್ತಕ್ಕಂಥ ವಕೀಲರು ತಾಲೂಕಿನ ಅನೇಕರು ಇವತ್ತು ನಾವು ಹಗಲು ರಾತ್ರಿಯಿಂದ ಹೋರಾಟವನ್ನು ಪ್ರಾರಂಭವಾಗುತ್ತದೆ. ಅದಕ್ಕಾಗಿ ಯಾವುದೇ ಒಂದು ಕಾರ್ಖಾನೆ ಇವತ್ತು ಪ್ರಾರಂಭ ಮಾಡುವುದನ್ನು ಬಿಡುವುದಿಲ್ಲ. ಯಾಕಂದ್ರೆ ಎಲ್ಲರೂ ಇವತ್ತು ಒಂದು ಕಾರ್ಖಾನೆ ಜನ ಬಿಡುವುದಿಲ್ಲ. ಇವತ್ತು ಇಡೀ ರಾಜ್ಯ ಅಂತ ಒಂದೇ ಕಾರ್ಖಾನೆ ರಾಜ್ಯದ ಜನ ಬರ್ತಾರೆ ಬಂದರೆ ಅದಕ್ಕೆ ಎದುರಬೇಕಾಗಿಲ್ಲ. ನಮ್ಮ ಹಕ್ಕಿಗಾಗಿ ಹೋರಾಟ, ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ಕೊಡ್ರಿ ಅಂತಕೊಂಡು ಹೋರಾಟವನ್ನು ಮಾಡ್ತಿದ್ದೇವೆ. ಅದಕ್ಕಾಗಿ ಇವತ್ತು ನಮ್ಮ ನ್ಯಾಯ ಸಿಗುವವರಿಗೆ ಹೋರಾಟವನ್ನು ಮುಂದುವರಿಸ್ತೇವೆ. ಅದಕ್ಕಾಗಿ ಸರ್ಕಾರ ಇವತ್ತು ನಮ್ಮನ್ನ ಒಳಗೆ ಹಾಕೋದು ಸರಿ. ನಾವೇನು ಇವತ್ತು ನಾವೇನು ರಾಜಕಾರಣ ಮಂತ್ರಿಯಿಂದ ಬಂದಿಲ್ಲ, ಹೋರಾಟದಿಂದ ಬಂದಿದ್ದೇವೆ ಬಂಧುಗಳೇ. ಈ ಭಾಗದಲ್ಲಿ ನೀರಾವರಿ ಆಗಬೇಕಿಟ್ಟುಕೊಂಡು ಸುಮಾರು ಇಲ್ಲೆಲ್ಲ ರೈತ ಸಂಘಟನೆಗಳು 46 ದಿನಗಳವರೆಗೆ 2021ರಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಹಾಗೆ ಬಂದ್ ಮಾಡಿದ್ದೇವೆ. ಇವತ್ತು ಇಂಡಿ ಬಂದ್ ಮಾಡಿದ್ದೇವೆ, ಪ್ರೋತ್ಸಾಹ ಮಾಡಿದ್ದೇವೆ, ರೈಲ್ವೆ ಬಂದ್ ಮಾಡಿದ್ದೇವೆ. ಇವತ್ತು ನಮಗೆ ಎಷ್ಟು 156 ಮಂದಿ ಮುಂದೆ ಕೇಸ್ ಹಾಕಿದ್ರೆ ಬಂದರೆ ಹೆದರಿಲ್ಲ. ನಮ್ಮ ಮೈಯನ್ನ ರಕ್ತದಿಂದ ಸರ್ಕಾರಕ್ಕೆ ಪ್ರೋತ್ಸಾಹ ಬರಲು ಈ ಭಾಗಕ್ಕೆ ನೀರಾವರಿ ಮಾಡುತ್ತೆ.
ಸೇರಿಕೊಂಡು ಬಂದಿರ್ತಕ್ಕಂಥವ್ರು. ಅನೇಕರು ಇವತ್ತು ನೋಡಿ ನಂಜುಂಡ ಸ್ವಾಮಿ ಅಂತಾರೆ, ಪುಟ್ಟಣ್ಣಂತರು ತ್ಯಾಗ ಬಲಿದಾನಗಳನ್ನು ಕಟ್ಟಿರ್ತಕ್ಕಂಥ ಹೋರಾಟದ ಚಳವಳಿ ನಾವು ಅಮರವಾಗಬೇಕಾಗ್ತದೆ, ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಯಾರಿಗೋಸ್ಕರ ಇದನ್ನು ಚಳವಳಿ ಎಲ್ಲ ನಮ್ಮ ರೈತರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ನಮ್ಮೆಲ್ಲ ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡೋಣ. ಇವತ್ತು ರಸ್ತೆ ತಡೆ ಚಳವಳಿ ಮಾಡೋಣ. ಸರ್ಕಾರಕ್ಕೆ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆ ಕೂಡ ಚಳವಳಿ ಪ್ರಾರಂಭವಾಗಿದೆ, ಅಥಣಿಯಲ್ಲಿ ಪ್ರಾರಂಭವಾಗಿದೆ. ಉತ್ತರ ಕರ್ನಾಟಕದ ಯಾವ ಕಾರ್ಖಾನೆ ಕೂಡ ಬಂದ್ ಮಾಡ್ತಕ್ಕಂಥ ಯಾವ ಕಾರ್ಖಾನೆ ಕೂಡ ಚಾಲು ಮಾಡಿಸುವುದಿಲ್ಲ. ಅದಕ್ಕಾಗಿ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ನ್ಯಾಯ ಸಿಗುವವರೆಗೆ ನಾವು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಇವತ್ತು ನಾವು ಬಿಡುವುದಿಲ್ಲ. ಅದಕ್ಕಾಗಿ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಬೇಕು. ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ, ಇವತ್ತು ಕಾನೂನು ಅಧಿಕಾರಿಗಳಾಗಲಿ ನಮಗೆ ಸಹಕಾರವನ್ನು ಕೊಡಬೇಕು, ನಮ್ಮ ಬೆಂಬಲವನ್ನು ಕೊಡಬೇಕು ತಗೊಂಡು ಮತ್ತೊಮ್ಮೆ ನಮ್ಮ ರೈತರು ಒಕ್ಕೂಟದಿಂದ ನಾವೆಲ್ಲ ಹೋಗಿ ಇವತ್ತು ಮಾನವ ಸರಬರಾಜು ಮಾಡುವ ಮೂಲಕ ಸಹಾಯವನ್ನು ಮಾಡ್ತಾ ತಗೊಂಡು ಅವೆಲ್ಲ ಶಾಂತಿಯಿಂದ ಹೋರಾಟವನ್ನು ಬೆಂಬಲಿಸಬೇಕು ತಗೊಂಡು ಇಂಡಿ ಮಹಾಜನತೆಗೆ ನನ್ನ ವ್ಯಾಪಾರಸ್ಥ ಬಂಧುಗಳಿಗೆ ವಂದಿಸಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.